ನ್ಯೂಸ್ ಅಟ್ ಸಿಎನ್ಹಳ್ಳಿ. ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ. ಓದುತ್ತಿರುವವರು CP ನಂದೀಶ್ ಬಟ್ಲೆ. ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ 14/3/2025 ಶುಕ್ರವಾರ ಚಿಕ್ಕನಾಯಕನಹಳ್ಳಿಯ ಬಲಿದ ಸಮಾಜ ಅವರಿಂದ ಕೈವಾರ ಶ್ರೀ ಯೋಗಿನಾರಾಯಣ ಯತೀಂದ್ರರವರ 299ನೇ ಜಯಂತ್ಯೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮ ಅದ್ಧೂರಿಯಿಂದ ನಡೆಸಲಾಯಿತು. ಈ ಒಂದು ಸಮಾರಂಭದಲ್ಲಿ ಯೋಗಿನಾರಾಯಣ ಯತೀಂದ್ರರಿಗೆ ಬಲಿಜ ಸಮಾಜದ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ಪೂಜಾ ಕಾರ್ಯವನ್ನು ನೆರವೇರಿಸಿದರು. ಈ ಒಂದು ಸಮಯದಲ್ಲಿ ಚಿಕ್ಕನಾಯಕನಹಳ್ಳಿ ಬಲಿಜ ಸಮಾಜದ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಮತ್ತು ಹಲವಾರು ಸದಸ್ಯರುಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ನಿವೃತ್ತ ತಹಸೀಲ್ದಾರಾದ ಲಕ್ಷ್ಮಣಯ್ಯನವರು, ಚಂದ್ರಣ್ಣನವರು, ಪೊಲೀಸ್ ಕೃಷ್ಣಪ್ಪನವರು, ನಿವೃತ್ತ ಶಿಕ್ಷಕರಾದ ನರಸಿಂಹಮೂರ್ತಿಯವರು, ನಿವೃತ್ತ ದೈಹಿಕ ಶಿಕ್ಷಕರಾದ ಬಂಡೆ ನರಸಿಂಹಮೂರ್ತಿಯವರು, ನಿವೃತ್ತ ದೈಹಿಕ ಶಿಕ್ಷಕರಾದ ತಿಮ್ಮಣ್ಣನವರು, ಮಲ್ಲಿಕಾರ್ಜುನಯ್ಯನವರು, ನವೀನ್ರವರು, ಅಣ್ಣಪ್ಪನವರು ಇನ್ನು ಮುಂತಾದ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಸಲ್ಲಿಸುತ್ತಾ ಈ ದಿವಸ ನಮ್ಮ ಕುಲದೈವ ಕುಲಗುರುಗಳಾದಂತಹ ಶ್ರೀಯುತ ಯೋಗಿ ನಾರಾಯಣರ 299ನೇ ಜಯಂತ್ಯೋತ್ಸವವನ್ನು ನಮ್ಮ ನಾಡಿನಾದ್ಯಂತ ಆಚರಿಸುತ್ತಿದ್ದಾರೆ. ಈ ಒಂದು ಸಾಂಕೇತಿಕವಾಗಿ ನಾವು ಕೂಡ ಚಿಕ್ಕನಾಯಕನಹಳ್ಳಿಯ ಎಲ್ಲ ಬಲಿಜ ಬಂಧುಗಳು ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೀಬೇಕಾಗಿತ್ತು. ನಮ್ಮ ಶಾಸಕರಾದಂಥ ಶ್ರೀಯುತ ಸುರೇಶ್ ಬಾಬುರವರು ನವೆಂಬರ್ 26ನೇ ತಾರೀಕು ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆಯತಕ್ಕಂಥ ಎಲ್ಲ ಜಯಂತ್ಯೋತ್ಸವವನ್ನು ಒಂದು ದಿನ ಮಾಡಬೇಕು ಅಂತ ಹೇಳಿ ಅವರು ಎಲ್ಲರಿಗೂ ಒಂದು ಮನವರಿಕೆಯನ್ನು ಮಾಡಿದ್ರಿಂದ ನಾವು ಸಾಂಕೇತಿಕವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ದಿವಸ ಈಗ ಸ್ವಲ್ಪ ಸಮಯದಲ್ಲಿ 11 ಗಂಟೆಗೆ ತಾಲೂಕು ಕಚೇರಿಯಲ್ಲೂ ಕೂಡ ಪೂಜೆ ಇದೆ. ಇದಾದ ನಂತರ ನಮ್ಮ ಶ್ರೀರಾಮ ಸೀತಾರಾಮ ಬಲಿಜ ಮಂದಿರದಲ್ಲೂ ಕೂಡ 12 ಗಂಟೆಗೆ ಮಹಾಮಂಗಳಾರತಿ ಇದೆ. ತಾವುಗಳೆಲ್ಲರೂ ಭಾಗವಹಿಸಿ
ನಮ್ಮ ಕುಲಗುರುಗಳಾದಂಥ ಶ್ರೀ ಶ್ರೀ ಯೋಗಿ ನಾರಾಯಣರ ಕೃಪೆಗೆ ಪಾತ್ರ ಆಗಬೇಕು. ಚಿಕ್ಕನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ, ಇಂತಹದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು News@CNಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ. ಧನ್ಯವಾದಗಳು.